ಇದರ ಬೆಲೆ ಬಂದು 4 ಲಕ್ಷ. ಈ ಕಾರ್ನ ಬೆಲೆ ಬಂದು 15 ಕೋಟಿ. ಬೆಳಗ್ಗೆದ್ದು ರೆಡಿಯಾಗಿ ರಶ್ ಆಗಿರೋ ಮೆಟ್ರೋನ ಹತ್ಕೊಂಡು ಮಸ್ತ್ ಆಗಿ ಮಳೆಯಲ್ಲಿ ನಿಂತ್ಕೊಂಡು ಡೈರೆಕ್ಟ್ ಆಗಿ ನಾನು ಹೋಗಿದ್ದೆ ಕಾರ್ ಶೋರೂಮ್ಗೆ. ಅಲ್ಲಿ ಒಬ್ರು ಸೆಲೆಬ್ರಿಟಿ ಬರೋ ವಿಷಯ ನನಗೆ ಗೊತ್ತಿರ್ಲಿಲ್ಲ. ಅಲ್ಲಿ ಹೋಗಿ ನೋಡಿದಾಗ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇಟ್ಕೊಂಡು ರೆಡಿ ಆಗಿದ್ರು. ಆ ರೆಡಿ ಆಗಿದ್ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಬಂದಿದ್ದು ದಿಗಂತ್ ಸರ್ನ ಸ್ಟಾರ್ಟಿಂಗ್ ನೋಡಿದಾಗ ಸಖತ್ ಆಟಿಟ್ಯೂಡ್ ಅನ್ಕೊಂಡೆ. ಆದ್ರೆ ರಿಯಾಲಿಟಿ ಗೊತ್ತಾಗಿದ್ದೆ ಅವ್ರನ್ನ ಮಾತಾಡ್ಸಿದಾಗ. ಇವರು ಬರೀ ಹ್ಯಾಂಡ್ಸಮ್ ಅಷ್ಟೇ ಅಲ್ಲ, ಅವರು ಸಖತ್ ಗುಡ್ ಹಾರ್ಟೆಡ್ ಪರ್ಸನ್ ಕೂಡ. ಅವ್ರಿಗೆ ಟಾಟಾ ಬಾಬಾ ಹೇಳಿ ಡೈರೆಕ್ಟ್ ಆಗಿ ನಾನು ಹೊಟ್ಟಿದ್ದೆ ಕುಣಿಗಲ್ಗೆ. ಇದರ ಬೆಲೆ ಬಂದು 4 ಲಕ್ಷ. ಈ ಕಾರ್ನ ಬೆಲೆ ಬಂದು 15 ಕೋಟಿ. ಜಾಲಿ ಜಾಲಿ. ಇವ್ರನ್ನ ಸೆಕೆಂಡ್ ಹೀರೋ ಮಾಡ್ತೀನಿ. ಮೊದಲನೇ ಹೀರೋ ಮಾಡ್ಬಿಟ್ರೆ ಏನೋ ಬರ್ತಂದ್ರಲ್ಲ, ಏನದು ಅಲ್ಲ ಗುರು, ಅಲ್ಲ ಅದು ದುರಂಕಾರ ಆಗ್ಬಿಡುತ್ತೆ ಸರ್. ನಂಬರ್ 1 ಯಾರು ಇರ್ಲಿ ಪಾಪ. ಥರ್ಡ್ ಹೀರೋ ಆಯ್ತಾ? ಆಯ್ತು, ಏನೋ ಬೈದಂಗಿತ್ತದು. ಹೊಟ್ಟೆ ಹಸಿತಿರುತ್ತಂತ ಡೈರೆಕ್ಟ್ ಆಗಿ ಊಟಕ್ಕೆ ಸ್ಟಾಪ್ ಆಗ್ತಿವಿ. ಒಳ್ಳೆ ವೇಟರ್ ತರ ಕಾಣಿಸ್ತಿಲ್ಲ ನಾನು. ಹಾಗೆ ನುಗ್ಗೆ ಕಬಾಬ್ ಜೊತೆಗೆ ಇಡ್ಲಿ ತಗೊಳ್ಳೋಷ್ಟರಲ್ಲೇ ನನ್ನ ಕಣ್ಣಿಗೆ ಇದ್ ಕಾಣಿಸುತ್ತೆ. ಸುಮ್ನೆ ಎಲ್ಲರೂ ಉಂಗ್ರ ಹಾಕೊಂತಾರೆ, ನಾನು ಕೌಂಟರ್ ಹಾಕೊಂಡಿದ್ದೀನಿ. ತರಲೆ ತಮಾಷೆ ಮಾಡೋಷ್ಟರಲ್ಲೇ ಪ್ರಪಂಚದ ಅತಿ ಎತ್ತರವಾದ ಪಂಚಮುಖಿ ಆಂಜನೇಯ ದೇವಸ್ಥಾನ ರೀಚ್ ಆಗ್ತೀವಿ. ಹಾಗೆ ಆ ದೇವಸ್ಥಾನಕ್ಕೆ ಹೋದಾಗ ಇನ್ನೊಂದು ಅಚ್ಚರಿ ಕಾದಿತ್ತು. ಅದೇನು ಅಂತ ಗೊತ್ತಾಗ್ಬೇಕು ಅಂದ್ರೆ ನನ್ನ ನೆಕ್ಸ್ಟ್ ವಿಡಿಯೋ ನೋಡಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಟಾಟಾ, ಬಾಯ್.